ಸರ್ಕಾರ ಒಳ ಮೀಸಲಾತಿಯನ್ನು ಕೊಡುವ ಹಂತದಲ್ಲಿರ್ತಕ್ಕಂಥದ್ದು ಜಾರಿಗೆ ಬರುತ್ತಾ ಇಲ್ವೋ ಗೊತ್ತಿಲ್ಲ. ಆದರೆ ಈಗಾಗಲೇ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೊರಮ, ಕೊರಚ ಮತ್ತು ಅಲೆಮಾರಿ ಸಮುದಾಯಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಅನ್ಯಾಯ ಆಗಬಾರ್ದು ಅನ್ನತಕ್ಕಂಥ ದೃಷ್ಟಿಯಿಂದ ಹಿಂದೆ ಮಾಜಿ ಶಾಸಕ ಕುಡ್ಚಿ ರಾಜೀವ್ ಅವರು ಪ್ರತಿಭಟನೆಯನ್ನು ಮಾಡಿದರು. ಸೊ ಹೀಗಾಗಿ ಅವ್ರು ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಹಿಂದೆ ತಮ್ಮ ಸಮುದಾಯ ಎಲ್ಲ ಸಮುದಾಯಗಳಿಗೂ ಕೂಡ ಒಂದು ಅನ್ಯಾಯ ಆಗ್ತಾ ಇದೆ. ಸೊ ಆ ಅನ್ಯಾಯವನ್ನು ತಡೆಗಟ್ಟಬೇಕು ಅನ್ನೋಂಥ ದೃಷ್ಟಿಯಿಂದ ತಾವು ಹೋರಾಟವನ್ನು ಕರೆ ಕೊಟ್ಟಿದ್ರಿ. ಫ್ರೀಡಮ್ ಪಾರ್ಕ್ನಲ್ಲಿ ಭಾಳ ದೊಡ್ಡ ಮಟ್ಟದ ಹೋರಾಟ ಆಯಿತು. ಈಗ ಒಂದು ವೇಳೆ ಆ ರೀತಿಯಾದಂಥ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ಸರ್ಕಾರ ನಡ್ಕೊಂಡ್ರೆ ಅಥವಾ ಅನ್ಯಾಯ ಆದರೆ ಯಾವ ರೀತಿಯಾದಂಥ ಧ್ವನಿ ಆಗಿರ್ತೀರ ಸರ್ ತಮ್ಮ ಸಮುದಾಯಕ್ಕೆ? ಮೊದಲನೇದಾಗಿ ಸನ್ಮಾನ್ಯ ಮಾಧುಸ್ವಾಮಿ ಅವರ ಕ್ಯಾಬಿನೆಟ್ ಸಬ್ ಕಮಿಟಿ ಎಲ್ಲ ಸಮುದಾಯಗಳಿಗೆ ನ್ಯಾಯವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿತ್ತು. ಎಡ ಸಮುದಾಯ, ಬಲ ಸಮುದಾಯ, ಬಂಜಾರ ಸಮುದಾಯಕ್ಕೆ 4.5% ಒಳ ಮೀಸಲಾತಿಯನ್ನು ಕೊಟ್ಟಿತ್ತು. ಸೊ ನಮ್ಮದು ಅವತ್ತಿನಿಂದನೂ ಬೇಡಿಕೆ ಇದೆ. BJP ಪಕ್ಷ ಏನು ಈ ಸಮುದಾಯಗಳಿಗೆ, ಬಂಜಾರ, ಭೋವಿ, ಕೊರಚ, ಕೊರ್ಮ ಸಮುದಾಯಗಳಿಗೆ, ಅದೇ ರೀತಿ ಎಡ ಬಲ ಸಮುದಾಯಗಳಿಗೆ ಏನು BJP ಕೊಟ್ಟಿತ್ತು ಅದನ್ನು ಉಳಿಸಿದರೆ ಒಳ್ಳೆಯದು. ಅದಕ್ಕಿಂತ ಕಡಿಮೆ ಮಾಡಿದರೆ ದೊಡ್ಡ ಆಕ್ರೋಶವನ್ನು ಎದುರಿಸಬೇಕಾಗತ್ತೆ. ಬಂಜಾರ ಸಮುದಾಯಕ್ಕೆ BJP 4.5 ಕೊಟ್ಟಾಗ, ನೀವು ಆ 4 ಜಾತಿಗಳಿಗೆ 4.5 ಕೊಟ್ಟಾಗ ನೀವು ಅದನ್ನು ಕಡಿಮೆ ಮಾಡಿದರೆ ಯಾವ ಕಾರಣಕ್ಕೂ ಈ ಸರ್ಕಾರವನ್ನು ಆ ಜನ ಕ್ಷಮಿಸೋದಿಲ್ಲ. ಅದೇ ರೀತಿ ಎಡ ಸಮುದಾಯಗಳಿಗೆ, ಬಲ ಸಮುದಾಯಗಳಿಗೆ 6.5% ಕೊಟ್ಟಿತ್ತು. 17% ಉಳಿಸ್ಕೊಳ್ಳುವಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ಸೋತಿದೆ. ಆ ಮೂಲಕ ಒಟ್ಟಾರೆ SC ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ. ST ಸಮುದಾಯಕ್ಕೆ ಏನು 7%ಗೆ ಬೊಮ್ಮಾಯಿ ಅವರ ಸರ್ಕಾರ ಏರಿಸಿತ್ತು, ಅದನ್ನು ಕೋರ್ಟ್ನಲ್ಲಿ ಅಫಿಡವಿಟ್ ಹಾಕಿ ಪುನಃ 3ಕ್ಕೆ ಇಳಿಸ್ತೇವೆ ಅನ್ನುವಂತಹ ಮಟ್ಟದ ಅಫಿಡವಿಟನ್ನು ಹಾಕಿದೆ. ಆ ಮೂಲಕ ವಾಲ್ಮೀಕಿ ಸಮುದಾಯಕ್ಕೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಬಹಳ ದೊಡ್ಡ ಅನ್ಯಾಯವನ್ನು ಮಾಡಿದೆ. ಹಾಗಾಗಿ ನಾನು ಈಗ ಈ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು, ಯಾವ ಸಮುದಾಯಗಳಿಗೂ ಅನ್ಯಾಯ ಮಾಡದ ರೀತಿಯಲ್ಲಿ, ತಾರತಮ್ಯ ಮಾಡದ ರೀತಿಯಲ್ಲಿ ಎಲ್ಲ ಸಮುದಾಯಗಳಿಗೆ ನ್ಯಾಯವನ್ನು ಕೊಡುವಂತಹ ಕೆಲಸ ಮಾಡಬೇಕು. ಅದಕ್ಕೆ ನಿಮಗೆ ಇರುವಂಥದ್ದು ಒಂದೇ ಒಂದು ಮಾರ್ಗ, ಅದು ನಮ್ಮ ಮಾಧುಸ್ವಾಮಿ ಅವರ ಉಪ ಸಮಿತಿ ಏನು ಶಿಫಾರಸು ಮಾಡಿದೆ, ಆ ಶಿಫಾರಸ್ಸಿಗೆ ಬದ್ಧತೆಯನ್ನು ನೀವು ತೋರಿಸಬೇಕು. ಆವಾಗ ಮಾತ್ರ ಎಲ್ಲ ಸಮುದಾಯಗಳಿಗೆ ನ್ಯಾಯ ಸಿಗತ್ತೆ ಅನ್ನುವಂಥದ್ದನ್ನು ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಇದಿಷ್ಟು ಮಾಜಿ ಶಾಸಕರಾದಂಥ ಕುಡ್ಚಿ ರಾಜೀವ್ ಅವರ ಮಾತು. ಕ್ಯಾಮ್ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರ ಒಳ ಮೀಸಲಾತಿಯನ್ನು ಕೊಡುವ ಹಂತದಲ್ಲಿರ್ತಕ್ಕಂಥದ್ದು ಜಾರಿಗೆ ಬರುತ್ತಾ ಇಲ್ವೋ ಗೊತ್ತಿಲ್ಲ. ಆದರೆ ಈಗಾಗಲೇ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೊರಮ, ಕೊರಚ ಮತ್ತು ಅಲೆಮಾರಿ ಸಮುದಾಯಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಅನ್ಯಾಯ ಆಗಬಾರ್ದು ಅನ್ನತಕ್ಕಂಥ ದೃಷ್ಟಿಯಿಂದ ಹಿಂದೆ ಮಾಜಿ ಶಾಸಕ ಕುಡ್ಚಿ ರಾಜೀವ್ ಅವರು ಪ್ರತಿಭಟನೆಯನ್ನು ಮಾಡಿದರು. ಸೊ ಹೀಗಾಗಿ ಅವ್ರು ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಹಿಂದೆ ತಮ್ಮ ಸಮುದಾಯ ಎಲ್ಲ ಸಮುದಾಯಗಳಿಗೂ ಕೂಡ ಒಂದು ಅನ್ಯಾಯ ಆಗ್ತಾ ಇದೆ. ಸೊ ಆ ಅನ್ಯಾಯವನ್ನು ತಡೆಗಟ್ಟಬೇಕು ಅನ್ನೋಂಥ ದೃಷ್ಟಿಯಿಂದ ತಾವು ಹೋರಾಟವನ್ನು ಕರೆ ಕೊಟ್ಟಿದ್ರಿ. ಫ್ರೀಡಮ್ ಪಾರ್ಕ್ನಲ್ಲಿ ಭಾಳ ದೊಡ್ಡ ಮಟ್ಟದ ಹೋರಾಟ ಆಯಿತು. ಈಗ ಒಂದು ವೇಳೆ ಆ ರೀತಿಯಾದಂಥ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ಸರ್ಕಾರ ನಡ್ಕೊಂಡ್ರೆ ಅಥವಾ ಅನ್ಯಾಯ ಆದರೆ ಯಾವ ರೀತಿಯಾದಂಥ ಧ್ವನಿ ಆಗಿರ್ತೀರ ಸರ್ ತಮ್ಮ ಸಮುದಾಯಕ್ಕೆ? ಮೊದಲನೇದಾಗಿ ಸನ್ಮಾನ್ಯ ಮಾಧುಸ್ವಾಮಿ ಅವರ ಕ್ಯಾಬಿನೆಟ್ ಸಬ್ ಕಮಿಟಿ ಎಲ್ಲ ಸಮುದಾಯಗಳಿಗೆ ನ್ಯಾಯವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿತ್ತು. ಎಡ ಸಮುದಾಯ, ಬಲ ಸಮುದಾಯ, ಬಂಜಾರ ಸಮುದಾಯಕ್ಕೆ 4.5% ಒಳ ಮೀಸಲಾತಿಯನ್ನು ಕೊಟ್ಟಿತ್ತು. ಸೊ ನಮ್ಮದು ಅವತ್ತಿನಿಂದನೂ ಬೇಡಿಕೆ ಇದೆ. BJP ಪಕ್ಷ ಏನು ಈ ಸಮುದಾಯಗಳಿಗೆ, ಬಂಜಾರ, ಭೋವಿ, ಕೊರಚ, ಕೊರ್ಮ ಸಮುದಾಯಗಳಿಗೆ, ಅದೇ ರೀತಿ ಎಡ ಬಲ ಸಮುದಾಯಗಳಿಗೆ ಏನು BJP ಕೊಟ್ಟಿತ್ತು ಅದನ್ನು ಉಳಿಸಿದರೆ ಒಳ್ಳೆಯದು. ಅದಕ್ಕಿಂತ ಕಡಿಮೆ ಮಾಡಿದರೆ ದೊಡ್ಡ ಆಕ್ರೋಶವನ್ನು ಎದುರಿಸಬೇಕಾಗತ್ತೆ. ಬಂಜಾರ ಸಮುದಾಯಕ್ಕೆ BJP 4.5 ಕೊಟ್ಟಾಗ, ನೀವು ಆ 4 ಜಾತಿಗಳಿಗೆ 4.5 ಕೊಟ್ಟಾಗ ನೀವು ಅದನ್ನು ಕಡಿಮೆ ಮಾಡಿದರೆ ಯಾವ ಕಾರಣಕ್ಕೂ ಈ ಸರ್ಕಾರವನ್ನು ಆ ಜನ ಕ್ಷಮಿಸೋದಿಲ್ಲ. ಅದೇ ರೀತಿ ಎಡ ಸಮುದಾಯಗಳಿಗೆ, ಬಲ ಸಮುದಾಯಗಳಿಗೆ 6.5% ಕೊಟ್ಟಿತ್ತು. 17% ಉಳಿಸ್ಕೊಳ್ಳುವಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ಸೋತಿದೆ. ಆ ಮೂಲಕ ಒಟ್ಟಾರೆ SC ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ. ST ಸಮುದಾಯಕ್ಕೆ ಏನು 7%ಗೆ ಬೊಮ್ಮಾಯಿ ಅವರ ಸರ್ಕಾರ ಏರಿಸಿತ್ತು, ಅದನ್ನು ಕೋರ್ಟ್ನಲ್ಲಿ ಅಫಿಡವಿಟ್ ಹಾಕಿ ಪುನಃ 3ಕ್ಕೆ ಇಳಿಸ್ತೇವೆ ಅನ್ನುವಂತಹ ಮಟ್ಟದ ಅಫಿಡವಿಟನ್ನು ಹಾಕಿದೆ. ಆ ಮೂಲಕ ವಾಲ್ಮೀಕಿ ಸಮುದಾಯಕ್ಕೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಬಹಳ ದೊಡ್ಡ ಅನ್ಯಾಯವನ್ನು ಮಾಡಿದೆ. ಹಾಗಾಗಿ ನಾನು ಈಗ ಈ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು, ಯಾವ ಸಮುದಾಯಗಳಿಗೂ ಅನ್ಯಾಯ ಮಾಡದ ರೀತಿಯಲ್ಲಿ,
ತಾರತಮ್ಯ ಮಾಡದ ರೀತಿಯಲ್ಲಿ ಎಲ್ಲ ಸಮುದಾಯಗಳಿಗೆ ನ್ಯಾಯವನ್ನು ಕೊಡುವಂತಹ ಕೆಲಸ ಮಾಡಬೇಕು. ಅದಕ್ಕೆ ನಿಮಗೆ ಇರುವಂಥದ್ದು ಒಂದೇ ಒಂದು ಮಾರ್ಗ, ಅದು ನಮ್ಮ ಮಾಧುಸ್ವಾಮಿ ಅವರ ಉಪ ಸಮಿತಿ ಏನು ಶಿಫಾರಸು ಮಾಡಿದೆ ಆ ಶಿಫಾರಸ್ಸಿಗೆ ಬದ್ಧತೆಯನ್ನು ನೀವು ತೋರಿಸ್ಬೇಕು. ಆವಾಗ ಮಾತ್ರ ಎಲ್ಲ ಸಮುದಾಯಗಳಿಗೆ ನ್ಯಾಯ ಸಿಗತ್ತೆ ಅನ್ನುವಂಥದ್ದನ್ನು ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಇದಿಷ್ಟು ಮಾಜಿ ಶಾಸಕರಾದಂಥ ಕುರ್ಚಿ ರಾಜೀವ್ ಅವರ ಮಾತು. ಕ್ಯಾಮ್ ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರ ಒಳ ಮೀಸಲಾತಿಯನ್ನು ಕೊಡುವ ಹಂತದಲ್ಲಿರ್ತಕ್ಕಂಥದ್ದು ಜಾರಿಗೆ ಬರುತ್ತಾ ಇಲ್ವೋ ಗೊತ್ತಿಲ್ಲ. ಆದರೆ ಈಗಾಗಲೇ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೊರಮ, ಕೊರಚ ಮತ್ತು ಅಲೆಮಾರಿ ಸಮುದಾಯಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಅನ್ಯಾಯ ಆಗಬಾರ್ದು ಅನ್ನತಕ್ಕಂಥ ದೃಷ್ಟಿಯಿಂದ ಹಿಂದೆ ಮಾಜಿ ಶಾಸಕ ಕುರ್ಚಿ ರಾಜೀವ್ ಅವರು ಪ್ರತಿಭಟನೆಯನ್ನು ಮಾಡಿದರು. ಸೊ ಹೀಗಾಗಿ ಅವ್ರು ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಹಿಂದೆ ತಮ್ಮ ಸಮುದಾಯ ಎಲ್ಲ ಸಮುದಾಯಗಳಿಗೂ ಕೂಡ ಒಂದು ಅನ್ಯಾಯ ಆಗ್ತಾ ಇದೆ. ಸೊ ಆ ಅನ್ಯಾಯವನ್ನು ತಡೆಗಟ್ಟಬೇಕು ಅನ್ನೋಂಥ ದೃಷ್ಟಿಯಿಂದ ತಾವು ಹೋರಾಟವನ್ನು ಕರೆ ಕೊಟ್ಟಿದ್ರಿ. ಫ್ರೀಡಮ್ ಪಾರ್ಕ್ನಲ್ಲಿ ಭಾಳ ದೊಡ್ಡ ಮಟ್ಟದ ಹೋರಾಟ ಆಯಿತು. ಈಗ ಒಂದು ವೇಳೆ ಆ ರೀತಿಯಾದಂಥ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ಸರ್ಕಾರ ನಡ್ಕೊಂಡ್ರೆ ಅಥವಾ ಅನ್ಯಾಯ ಆದರೆ ಯಾವ ರೀತಿಯಾದಂಥ ಧ್ವನಿ ಆಗಿರ್ತೀರ ಸರ್ ತಮ್ಮ ಸಮುದಾಯಕ್ಕೆ? ಮೊದಲನೇದಾಗಿ ಸನ್ಮಾನ್ಯ ಮಾಧುಸ್ವಾಮಿ ಅವರ ಕ್ಯಾಬಿನೆಟ್ ಸಬ್ ಕಮಿಟಿ ಎಲ್ಲ ಸಮುದಾಯಗಳಿಗೆ ನ್ಯಾಯವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿತ್ತು. ಎಡ ಸಮುದಾಯ, ಬಲ ಸಮುದಾಯ, ಬಂಜಾರ ಸಮುದಾಯಕ್ಕೆ 4.5% ಒಳ ಮೀಸಲಾತಿಯನ್ನು ಕೊಟ್ಟಿತ್ತು. ಸೊ ನಮ್ಮದು ಅವತ್ತಿನಿಂದನೂ ಬೇಡಿಕೆ ಇದೆ. BJP ಪಕ್ಷ ಏನು ಈ ಸಮುದಾಯಗಳಿಗೆ, ಬಂಜಾರ, ಬೋವಿ, ಕೊರಚ, ಕೊರ್ಮ ಸಮುದಾಯಗಳಿಗೆ, ಅದೇ ರೀತಿ ಎಡ ಬಲ ಸಮುದಾಯಗಳಿಗೆ ಏನು BJP ಕೊಟ್ಟಿತ್ತು ಅದನ್ನು ಉಳಿಸಿದರೆ ಒಳ್ಳೆಯದು. ಅದಕ್ಕಿಂತ ಕಡಿಮೆ ಮಾಡಿದರೆ ದೊಡ್ಡ ಆಕ್ರೋಶವನ್ನು ಎದುರಿಸಬೇಕಾಗತ್ತೆ. ಬಂಜಾರ ಸಮುದಾಯಕ್ಕೆ BJP 4.5 ಕೊಟ್ಟಾಗ ನೀವು ಆ 4 ಜಾತಿಗಳಿಗೆ 4.5 ಕೊಟ್ಟಾಗ ನೀವು ಅದನ್ನು ಕಡಿಮೆ ಮಾಡಿದರೆ ಯಾವ ಕಾರಣಕ್ಕೂ ಈ ಸರ್ಕಾರವನ್ನು ಆ ಜನ ಕ್ಷಮಿಸೋದಿಲ್ಲ. ಅದೇ ರೀತಿ ಎಡ ಸಮುದಾಯಗಳಿಗೆ, ಬಲ ಸಮುದಾಯಗಳಿಗೆ 6.5% ಕೊಟ್ಟಿತ್ತು. 17% ಉಳಿಸ್ಕೊಳ್ಳುವಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ಸೋತಿದೆ. ಆ ಮೂಲಕ ಒಟ್ಟಾರೆ SC ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ. ST ಸಮುದಾಯಕ್ಕೆ ಏನು 7%ಗೆ ಬೊಮ್ಮಾಯಿ ಅವರ ಸರ್ಕಾರ ಏರಿಸಿತ್ತು, ಅದನ್ನು ಕೋರ್ಟ್ನಲ್ಲಿ ಅಫಿಡವಿಟ್ ಹಾಕಿ ಪುನಃ 3ಕ್ಕೆ ಇಳಿಸ್ತೇವೆ ಅನ್ನುವಂತಹ ಮಟ್ಟದ ಅಫಿಡವಿಟನ್ನು ಹಾಕಿದೆ. ಆ ಮೂಲಕ ವಾಲ್ಮೀಕಿ ಸಮುದಾಯಕ್ಕೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಬಹಳ ದೊಡ್ಡ ಅನ್ಯಾಯವನ್ನು ಮಾಡಿದೆ. ಹಾಗಾಗಿ ನಾನು ಈಗ ಈ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು, ಯಾವ ಸಮುದಾಯಗಳಿಗೂ ಅನ್ಯಾಯ ಮಾಡದ ರೀತಿಯಲ್ಲಿ, ತಾರತಮ್ಯ ಮಾಡದ ರೀತಿಯಲ್ಲಿ ಎಲ್ಲ ಸಮುದಾಯಗಳಿಗೆ ನ್ಯಾಯವನ್ನು ಕೊಡುವಂತಹ ಕೆಲಸ ಮಾಡಬೇಕು. ಅದಕ್ಕೆ ನಿಮಗೆ ಇರುವಂಥದ್ದು ಒಂದೇ ಒಂದು ಮಾರ್ಗ, ಅದು ನಮ್ಮ ಮಾಧುಸ್ವಾಮಿ ಅವರ ಉಪ ಸಮಿತಿ ಏನು ಶಿಫಾರಸು ಮಾಡಿದೆ ಆ ಶಿಫಾರಸ್ಸಿಗೆ ಬದ್ಧತೆಯನ್ನು ನೀವು ತೋರಿಸ್ಬೇಕು. ಆವಾಗ ಮಾತ್ರ ಎಲ್ಲ ಸಮುದಾಯಗಳಿಗೆ ನ್ಯಾಯ ಸಿಗತ್ತೆ ಅನ್ನುವಂಥದ್ದನ್ನು ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಇದಿಷ್ಟು ಮಾಜಿ ಶಾಸಕರಾದಂಥ ಕುರ್ಚಿ ರಾಜೀವ್ ಅವರ ಮಾತು. ಕ್ಯಾಮ್ ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.